ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ಖುಷಿ ಪಡುವಂತಹ ಒಂದು ಸುದ್ದಿ. ಹಲವು ತಿಂಗಳಿಂದ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥವ್ರಿಗೆ, ಪೆಂಡಿಂಗ್ ಹಣ ಬಂದಿಲ್ಲ ಅಂದವ್ರಿಗೆ ಒಂದು ಗುಡ್ ನ್ಯೂಸ್. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹೌದು, ಗೃಹಲಕ್ಷ್ಮಿ 2 ಕಂತಿನ ಹಣ ಹಾಕಬೇಕಲ್ವಾ? ಜನವರಿ ಮತ್ತು ಫೆಬ್ರವರಿ ಕಂತಿನ ಹಣ ಬಿಡುಗಡೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹೌದು, ಬೆಳಗಾವಿಯಲ್ಲಿ ನಡೀತಿರುವಂತಹ ಒಂದು ಕಟ್ಟಡ ಉದ್ಘಾಟನೆ ವೇಳೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಣಕಾಸು ಬಿಡುಗಡೆ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾವ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ, ಎಷ್ಟು ಗಂಟೆಗೆ ಅಮೌಂಟ್ ಬರುತ್ತೆ, ಇವತ್ತೇ ಬಿಡುಗಡೆ ಆಗುತ್ತಾ, ಸಂಪೂರ್ಣವಾದ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕಂದ್ರೆ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯಲ್ಲಿ ಒಂದು ನಿರ್ಮಿತಿ ಕೇಂದ್ರ ಉದ್ಘಾಟನೆಯನ್ನ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದಾರೆ. ಆ ಗೃಹಲಕ್ಷ್ಮಿ ವಿಚಾರವಾಗೂ ಕೂಡ ಪತ್ರಿಕೆಯವರು ಕೇಳಿದ್ದಾರೆ, ಮೇಡಮ್ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ವಲ್ಲ, ಯಾವಾಗ ಹಾಕ್ತೀರಾ? ಬಹಳಷ್ಟು ಜನ ಕಾಯ್ತಾ ಇದ್ದಾರಲ್ಲ ಮೇಡಮ್, ಯುಗಾದಿ ಹಬ್ಬಕ್ಕೆ ಹಣ ಬರುತ್ತೆ ಅನ್ಕೊಂಡಿದ್ರು, ಈ ಸಂಬಂಧ ನೀವೊಂದು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಡ್ಬಹುದಾ ಅಂತ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 2 ಕಂತಿನ ಹಣ ಹಾಕಬೇಕು ಅಲ್ವಾ, ಜನವರಿ ಮತ್ತು ಫೆಬ್ರವರಿ ಕಂತಿಂದು. ಅದರಲ್ಲಿ 1 ತಿಂಗಳ ಹಣ ಜನವರಿ ತಿಂಗಳದು ನಾನು ಏನು ಕೆಲಸ ಇದೆ ಅದೆಲ್ಲ ಕೂಡ ಕ್ಲಿಯರ್ ಮಾಡಿದ್ದೀನಿ, ಈಗಾಗಲೇ ನಾನು ಟ್ರೆಷರಿಗೆ ಕಳಿಸಿದ್ದೀನಿ. ಸೊ ನಿಮಗೆ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತಿಂದನೇ ಹಣ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಏನು ಬಿಲ್ಗಳಿದೆ ಎಲ್ಲ ಕೂಡ ಕ್ಲಿಯರ್ ಮಾಡಿದಾರಂತೆ. ಹಾಗಾಗಿ ಗೃಹಲಕ್ಷ್ಮಿ ಜನವರಿ ಕಂತಿನ ಹಣ ಇವತ್ತಿಂದನೇ ಬೆಳಗ್ಗೆ 11 ಗಂಟೆಯಿಂದನೇ ಬರೋದಕ್ಕೆ ಸ್ಟಾರ್ಟ್ ಆಗಬಹುದು. ಖಜಾನೆಯಿಂದ ಹಣ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿರೋದ್ರಿಂದ ಎಲ್ಲ ಮಹಿಳೆಯರು ಕೂಡ ಇವತ್ತು ನಿಮಗೆ ಹಣ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಬಂತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ನಮಗೆ ಹಣ ರಿಸೀವ್ ಆಗಿದೆ ಅಂತ. ಇನ್ ಕೇಸ್ ಇನ್ನೂ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ನಮಗೆ ರಿಸೀವ್ ಆಗಿಲ್ಲ ಮೇಡಮ್ ಅಂತ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 1 ಕಂತಿನ ಹಣ ಮಾತ್ರ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಂದರೆ 1 ಕಂತಿಂದು ಟ್ರೆಜರಿ ಕಳಿಸಿದ್ದಾರೆ. ಸೊ ಏನು ಕೆಲಸ ಇದೆ ಅದೆಲ್ಲ ಕ್ಲಿಯರ್ ಆಗಿದೆ. ಇನ್ನೊಂದು ಕಂತಿನ ಹಣ ನಿಮಗೆ ಬರಬೇಕು ಅಂದರೆ ಒಂದು 10 ಡೇಸ್ ಅಥವಾ ಒಂದು ವಾರ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 2 ಕಂತಿನ ಹಣ ಒಟ್ಟಿಗೆ ಹಾಕೋದಿಲ್ಲ, 1 ಕಂತಿನ ಹಣ ಹಾಕಿ ಇನ್ನೊಂದು ವಾರ ಅಥವಾ 15 ದಿನ ಆದಮೇಲೆ 2ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳದ್ದು ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಫಲಾನುಭವಿಗಳಿಗೆ ಯುಗಾದಿ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕಂದರೆ ಯುಗಾದಿ ಹಬ್ಬ ನಿನ್ನೆ ಇದ್ದರೂ ಕೂಡ ನಾಳೆ ನಾನ್ ವೆಜ್ ಊಟ ಇರುತ್ತಲ್ಲ, ಅದಕ್ಕಾದರೂ ಖರ್ಚಿಗಾಗುತ್ತೆ. ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಮತ್ತೆ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಾರ್ಚ್ 31ರ ನಂತರ ನಾನು ಹಣ ಹಾಕ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವರಾಗಲೇ 2-3 ಸಲ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಆದರೆ ಲೇಟೆಸ್ಟ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಅದರದ್ದು ಬಿಲ್ ಕ್ಲಿಯರ್ ಆಗಿದೆ, ಖಜಾನೆಯಿಂದ ಟ್ರೆಷರಿಯಿಂದ ಹಣ ಬಿಡುಗಡೆ ಆಗಿದೆ, ಆದಷ್ಟು ಬೇಗ ತಲುಪುತ್ತೆ ಅನ್ನೋದನ್ನ ಮಾತ್ರ ಹೇಳಿದ್ದಾರೆ. ಆದರೆ ಮೊದಲನೇ ಹಂತದಲ್ಲಿ 2 ಕಂತು ಜಮಾ ಆಗುತ್ತೆ ಅಂದ್ಕೊಂಡಿದ್ದು, ಸದ್ಯಕ್ಕೆ 1 ಕಂತಿನ ಹಣ ಮಾತ್ರ ಹಾಕ್ತೀವಿ ಅಂತ ಹೇಳಿದ್ದಾರೆ. ಏನೇ ಇರಲಿ ಪರವಾಗಿಲ್ಲ, 1 ಕಂತಿಂದಾದರೂ ಹಾಕಿದ್ರೂ ಎಷ್ಟೋ ಮಹಿಳೆಯರಿಗೆ ಸಹಾಯ ಆಗುತ್ತೆ, ಹಬ್ಬದ ಖರ್ಚಿಗಾಗುತ್ತೆ ಅಥವಾ ಅವ್ರ ಮನೆ ಜವಾಬ್ದಾರಿಗೋ ಅಥವಾ ಸಂಸಾರ ನಡೆಸೋದಕ್ಕೂ ಸಹಾಯ ಆಗುತ್ತೆ. ರಾಜ್ಯದ ಮಹಿಳೆಯರು ಇದರಿಂದ ನೆಮ್ಮದಿಯಾಗಿರೋದಂತೂ ನಿಜವಾಗ್ಲೂ ಹೌದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ಹಣ ಬಂದು ತಾಲೂಕು ಪಂಚಾಯಿತಿಗಳ ಮುಖಾಂತರ ಬರುತ್ತೆ. ಈಗಾಗಲೇ ಅಧಿಕಾರಿಗಳ ಜೊತೆಗೆ ಆದೇಶನ ನೀಡಿದ್ದಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ನಿಮಗೆ ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ. ಬೆಂಗಳೂರು ಸುತ್ತಮುತ್ತ ಇರುವಂಥ 4 ತಾಲೂಕು ಪಂಚಾಯಿತಿಗಳಿಗೆ ಮೊದಲು ಹಣ ಹೋಗುತ್ತೆ ಅಂತ ಲಾಸ್ಟು ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ದರು. ಈ ಬಾರಿ ಯಾವ ಜಿಲ್ಲೆಯವರಿಗೆ ಮೊದಲನೇದಾಗಿ ಹಣ ಹಾಕ್ತಾರೆ ಅಥವಾ ಯಾರಿಗೆ ಫಸ್ಟ್ ಬರುತ್ತೆ, ಯಾರಿಗೆ ಲೇಟ್ ಬರುತ್ತೆ ಅನ್ನೋದನ್ನ ಅಮೌಂಟು ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ. ಈ ಸಲ ಮೊದಲ ಹಾಗೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯವರಿಗೂ ಹಣ ಹಾಕ್ತಾ ಇಲ್ಲ. ಕೆಲವರಿಗೆ ಮೊದಲನೇ ಹಂತದಲ್ಲಿ ಹಾಕ್ತಾರೆ, ಕೆಲವು ಜಿಲ್ಲೆಯವರಿಗೆ 2ನೇ ಹಂತದಲ್ಲಿ ಹಾಕ್ತಾರೆ. ಯಾರಿಗೆ ಮೊದಲನೇ ಹಂತವಾಗಿ ಬರುತ್ತೆ, ಯಾರಿಗೆ 2ನೇ ಹಂತವಾಗಿ ಬರುತ್ತೆ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ವಿತ್ ಪ್ರೂಫ್ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರೋದ್ರಿಂದ ಟ್ರೆಜರಿಯಿಂದ ಬಿಲ್ ಪಾಸ್ ಆಗಿದೆ ಅಂತ. ಇವತ್ತಿಂದನೇ ಹಣ ಬರಬಹುದು, ಬೆಳಗ್ಗೆ 11 ಗಂಟೆ ನಂತರ ಹಣ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಪ್ರತಿ ಸಲ ಕೂಡ ಹೀಗೆ ಆಗೋದು, ಬೆಳಗ್ಗೆ 11 ಗಂಟೆ 10 ಗಂಟೆ ಮೇಲೆ ಹಣ ಬಿಡುಗಡೆ ಮಾಡ್ತಾರೆ, ಕೆಲವು ಸಲ 11 ಗಂಟೆ ಮೇಲೆ ರಿಲೀಸ್ ಮಾಡ್ತಾರೆ, ಕೆಲವು ಸಲ ಸಂಜೆ 3 ಗಂಟೆ ಮೇಲೆ ಅಥವಾ 5 ಗಂಟೆ ಮೇಲೆ ಹಣ ಬಿಡುಗಡೆ ಆಗೋ ಸಾಧ್ಯತೆ ಇರುತ್ತೆ. ಟ್ರೆಜರಿಲಿ ಬಿಲ್ ಕ್ಲಿಯರ್ ಆಗಿರೋದ್ರಿಂದ ಇವತ್ತಿಂದನೇ ಹಣ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಮೊದಲನೇ ಹಂತವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಪಕ್ಕಾ ಇನ್ಫಾರ್ಮೇಷನ್ ವಿತ್ ಸ್ಕ್ರೀನ್ಶಾಟ್ ಜೊತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಪಕ್ಕಾ ಪ್ರೂಫ್ ಇಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.